ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣು ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಧ್ವಜೇ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರುನ್ ನಿತ್ಯಂ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಯುಗಾದಿಕೃತ್ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದನಂದಜಿತು. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ದಿನ ಅದೃಶ್ಯ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ನಮಗೆ ಋಗ್ವೇದ ಹೇಳ್ತಾ ಇದೆ, ಲಕ್ಷ್ಮೀದೇವಿ ಚತುರ್ಮುಖ ಚತುರ್ಮುಖ ಬ್ರಹ್ಮ ರುದ್ರಾದಿ ದೇವತೆಗಳಕ್ಕಿಂತ ಉತ್ತಮವಾದ ಭಗವಂತನ ಸ್ವರೂಪವನ್ನು ಜ್ಞಾನಿಗಳು ಸರ್ವದಾ ಕಾಣ್ತಾ ಇರ್ತಾರೆ ಅಂತ ಹೇಳಿದೆ. ಆದ ಕಾರಣ ಅವನಿಗೆ ಅದೃಶ್ಯ ಅಂತ ಹೆಸರು ಬಂತು ಅಂತ ಹೇಳ್ತಾ, ಇನ್ನು ಇವತ್ತು ಭಾಗವತ ತಾತ್ಪರ್ಯ ನಿರ್ಣಯ ಈ ರೀತಿ ಹೇಳ್ತಾ ಇದೆ. ಮಾಯಾ ಹ್ಯೇಷಾ ಭವದೀಯಾ ಹಿ ಭೂಮನ್ ಯಸ್ತ್ವಂ ಷಷ್ಟಃ ಪಂಚಭಿರ್ಭಾಸಿ ಭೂತೈಃ ಭಗವನ್ ಮಹಿಮೈವಾಸೌ ಯದೃಶ್ಯೋ ಭಗವಾನ್ ಸ್ವಯಂ. ದಕ್ಷಯಜ್ಞ ಭಾಗವತದಲ್ಲಿ ನಮಗೆ ಗೊತ್ತಿದೆ, 4ನೇ ಸ್ಕಂದದಲ್ಲಿ ಬರುತ್ತೆ. ದಕ್ಷಯಜ್ಞ ಭಗ್ನವಾಗತ್ತೆ. ಅದರಲ್ಲಿ ಆಗ ಆ ಯಜ್ಞಗುಂಡದಲ್ಲಿ ಪ್ರಾದುರ್ಭೂತನಾದಂತಹ ಯಜ್ಞೇಶ್ವರನನ್ನು ಲೋಕಪಾಲಕರು ಈ ರೀತಿ ಸ್ತೋತ್ರ ಮಾಡ್ತಾರಂತೆ. ಹೇ ಯಜ್ಞೇಶ್ವರ ಸ್ವಾಮಿ ಭಗವಂತನೇ, ನೀನು ಪಾಂಚಭೌತಿಕದಿಂದ ಭಿನ್ನನಾಗಿರುವಂತಹ ನೀನು ಪಂಚಭೂತಗಳಿಂದ ನಿರ್ಮಿತವಾದಂತಹ ಪಂಚಭೂತಗಳಿಂದ ನಿರ್ಮಿತವಾದ ನಮ್ಮ ಇಂದ್ರಿಯಗಳಿಗೆ ನೀನು ಗೋಚರಿಸುತ್ತಾ ಇರುವುದು ನಿನ್ನ ಮಹಿಮೆಯೇ ಆಗಿದೆ ಎಂದು ಸ್ತೋತ್ರ ಮಾಡಿದ್ದಾರೆ. ಇಲ್ಲಿ ನಾವಿಷ್ಟ ಮುಂಚೆ ಹೇಳ್ಕೊಂಡ್ವಿ, ಭಗವಂತನ ಮೂಲ ರೂಪ ನಮಗೆ ಈ ಪ್ರಾಕೃತ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ. ಅವತಾರ ರೂಪಗಳು ಗೋಚರವಾಗಬಹುದು ಅಂತೇಳಿ, ಆದರೆ ಅದೂ ಕೂಡ ಭಗವಂತನ ಅನುಗ್ರಹವಿಲ್ಲದೆ ಅವನು ನಮಗೆ ಕಾಣಿಸಬೇಕು ಅಂತ ಅವನಿಗೆ ಇಚ್ಛಾ ಬಂದರೇ ನಮಗೆ ಅವನು ಕಾಣಿಸ್ತಾನೆ. ನಮಗೆ ಇಚ್ಛಾ ಬರುವುದಲ್ಲ. ನಾನು ಭಗವಂತನನ್ನು ನೋಡಬೇಕು ಅಂತ ನಾವು ಎಷ್ಟು ಹಂಬಲಿಸಿದರೂ ಭಗವಂತ ಕಾಣುವುದಿಲ್ಲ. ಯಾವಾಗ ಭಗವಂತನಿಗೆ ಇವನಿಗೆ ನಾನು ದರ್ಶನ ಕೊಡಬೇಕು ಅಂತ ಅವನಿಗೆ ಅನಿಸುತ್ತೋ ಆಗ ಅವನು ಕಾಣ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ದಕ್ಷಯಜ್ಞದ ಒಂದು ಭಂಗವಾದಾಗ, ಯಜ್ಞಗುಂಡದಿಂದ ಯಜ್ಞೇಶ್ವರನು ಪ್ರಾದುರ್ಭಾವವಾದಾಗ ಆಗ ಲೋಕಪಾಲಕರು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ, ನೀನೇನೋ
ಈ ಅಪ್ರಾಕೃತನಾಗಿದ್ಯಾ, ಪ್ರಕೃತಿ ಸಂಬಂಧ ಇಲ್ಲದೇ ಇರುವಂಥವನಾಗಿದ್ಯಾ. ನಾವು ನೋಡಿದರೆ ಪ್ರಕೃತಿ ಸಂಬಂಧಪಟ್ಟ ಪಂಚಭೂತಾತ್ಮಕವಾದಂತಹ ಶರೀರವನ್ನು ಉಳ್ಳವರಾಗಿ ಪಂಚಭೂತಗಳಿಂದ ನಿರ್ಮಿತವಾದ ಇಂದ್ರಿಯಗಳನ್ನು ನಾವು ಉಳ್ಳವರಾಗಿದ್ದೇವೆ. ಆದರೂ ನೀನು ನಮ್ಮ ಮೇಲೆ ಅನುಗ್ರಹ ಮಾಡಿ ಪಾಂಚಭೌತಿಕದಿಂದ ನಿರ್ಮಿತವಾದ ಪಂಚಭೂತಗಳಿಂದ ನಿರ್ಮಿತವಾದಂತಹ ನಮ್ಮ ಇಂದ್ರಿಯಗಳಿಗೆ, ನಮ್ಮ ಕಣ್ಣಿಗೆ ನೀನು ಗೋಚರನಾಗ್ತಾ ಇದ್ದೀಯ. ಅದು ನಮ್ಮ ದೊಡ್ಡಸ್ತಿಕೆ ಅಲ್ಲ, ಅದು ನಿನ್ನ ಮಹಿಮೆಯಾಗಿದೆ. ನೀನು ನಮ್ಮ ಮೇಲೆ ಅನುಗ್ರಹ ಮಾಡಿ ನಮಗೆ ನೀನು ದರ್ಶನವನ್ನು ಕೊಟ್ಟಿದ್ದೀಯಾ ಅಂತ ಹೇಳಿದ. ಅಂದರೆ ಅರ್ಥಾತ್ ಭಗವಂತನು ಅದೃಶ್ಯ. ಅವನು ಯಾವಾಗ ನಮಗೆ ದೃಶ್ಯನಾಗ್ತಾನೆ, ಅವನು ದೃಶ್ಯನಾಗಬೇಕು ಅಂತ ಇವನಿಗೆ ನಾನು ದೃಶ್ಯನಾಗಬೇಕು ಅಂತ ಅವನ ಇಚ್ಛಾ ಬಂದಾಗ ಮಾತ್ರ ಆಗ್ತಾನೆ. ಆದ ಕಾರಣ ಭಗವಂತ ಸದಾ ಅದೃಶ್ಯನು, ಅವ್ಯಕ್ತನಾಗಿದ್ದಾನೆ ಅಂತ ಹೇಳ್ತಾ ಇನ್ನು ಮುಂದೆ ವೇದೈಶ್ಚ ಪಂಚರಾತ್ರೈಶ್ಚ ಭಕ್ತ್ಯಾ ಯಜ್ಞಸ್ತಥೈವ ಚ ದೃಶ್ಯೋಹಂ ನಾನ್ಯಥಾ ದೃಶ್ಯೋ ವರ್ಷಕೋಟಿಶತೈರಪಿ. ವರಾಹ ಪುರಾಣದ ವಾಕ್ಯವನ್ನು ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ನಮಗೆ ಭಗವಂತನ ದರ್ಶನವಾಗಬೇಕು. ಇವೆಲ್ಲ ನಾವು ಯಾಕೆ ವೇದಾಧ್ಯಯನ, ವಿಷ್ಣು ಸಹಸ್ರನಾಮ, ಶಾಸ್ತ್ರ ಇವೆಲ್ಲ ಯಾಕೆ ಓದ್ತಾ ಇದ್ದೇವೆ ಅಂತ ಹೇಳಿದರೆ, ಅವನು ಅದರಿಂದಲೇ ದೃಶ್ಯ. ಅದೇ ಹೇಳ್ತಾ ಇದ್ದಾರೆ, ವೇದೈಶ್ಚ ಪಂಚರಾತ್ರೈಶ್ಚ ಯಜ್ಞಸ್ತಥೈವ ಚ ಭಕ್ತ್ಯಾ. ಭಕ್ತಿ ಪ್ರಧಾನ. ವೇದಾಧ್ಯಯನದಿಂದ, ಪಂಚರಾತ್ರಾಧ್ಯಯನದಿಂದ, ಯಜ್ಞಾನುಷ್ಠಾನದಿಂದ ಇವೆಲ್ಲ ಮಾಡಿದರೂ ಕೂಡ ಇವೆಲ್ಲದು ಭಕ್ತಿಯಿಂದ ಆಗಬೇಕು. ಭಕ್ತಿಪೂರ್ವಕವಾಗಿ ವೇದಾಧ್ಯಯನ, ಪಂಚರಾತ್ರಾಗಮ, ಯಜ್ಞ ಅನುಷ್ಠಾನ ಇವುಗಳಿಂದ ಭಗವಂತನು ದೃಶ್ಯ, ಅವನು ಕಾಣ್ತಾನೆ ಹೊರತು ಇವುಗಳು ಇಲ್ಲದೆ ನಾವು ಕೋಟಿ ಕೋಟಿ ವರ್ಷಗಳು ಎಷ್ಟು ಇದ್ದರೂ ಕೂಡ ಅವನು ನಮಗೆ ಕಾಣುವುದಿಲ್ಲ ಎಂದು ವರಾಹ ಪುರಾಣದಲ್ಲಿ ಭಗವಂತನೇ ತಿಳಿಸಿದ್ದಾನೆ. ಅಂದರೆ ಅರ್ಥಾತ್ ನಮಗೆ ಆಚಾರ್ಯರು ಅಣುಭಾಷ್ಯದಲ್ಲಿ ಹೇಳಿದಂತೆ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಅವನು ಭಗವಂತನು ಜ್ಞಾನದಿಂದ ಮಾತ್ರ ಗೋಚರನಾಗ್ತಾನೆ. ಈ ಪ್ರಾಕೃತ ದೃಷ್ಟಿಯಿಂದ ಜ್ಞಾನನೇತ್ರದಿಂದ ಮಾತ್ರ ಗೋಚರನಾಗ್ತಾನೆ. ಆ ಭಗವಂತನ ಜ್ಞಾನವನ್ನು ಕೊಡುವಂಥದ್ದು ಯಾವುದು? ವೇದ. ವೇದ ಶಬ್ದಕ್ಕೆ ವೇದಯತೀತಿ ವೇದ ಅಂದರೆ ತಿಳಿಸಿಕೊಡತ್ತೆ. ವೇದ ನಮಗೆ ತಿಳಿಸಿಕೊಡತ್ತೆ. ಆದ ಕಾರಣ ಅದಕ್ಕೆ ವೇದ. ಏನು ತಿಳಿಸಿಕೊಡತ್ತೆ? ಭಗವಂತನನ್ನು ತಿಳಿಸಿಕೊಡುತ್ತೆ. ಶಾಸ್ತ್ರ ಅಂತ ಕರೆದಿರುವಂತಹ ಪಂಚರಾತ್ರಾಗಮ, ಬ್ರಹ್ಮಸೂತ್ರ, ಮೀಮಾಂಸಾ ಶಾಸ್ತ್ರ ಇವುಗಳು ಭಗವಂತನನ್ನು ತಿಳಿಸಿಕೊಡುತ್ತೆ. ಯಜ್ಞ ಈ ರೀತಿಯಾಗಿ ಭಗವಂತನನ್ನು ತಿಳಿಸಿಕೊಡುವಂತಹ, ಭಗವಂತನ ಜ್ಞಾನವನ್ನು ಕೊಡುವಂತಹ ಅವುಗಳ ಅಧ್ಯಯನ ಅಧ್ಯಾಪನ ಸಾಧನೆಯಿಂದ ಮಾತ್ರ ಭಗವಂತ ನಮಗೆ ದೃಶ್ಯನಾಗ್ತಾನೆ. ಜ್ಞಾನೇನೈವ, ಜ್ಞಾನದಿಂದ ಮಾತ್ರ ಅವನು ದೃಶ್ಯನಾಗ್ತಾನೆ. ಸದಾ ಅದೃಶ್ಯನಾಗಿರುವವನು ದೃಶ್ಯನಾಗ್ತಾನೆ. ಅದಕ್ಕೆ ಆಚಾರ್ಯರು ವಿಷ್ಣು ತತ್ವ ನಿರ್ಣಯ ಮಂಗಳಾಚರಣ ಶ್ಲೋಕದಲ್ಲೇ ಸದಾಗಮೈಕ ವಿಜ್ಞೇಯಂ, ಅವನು ತಿಳಿಯತಕ್ಕವನು. ಜ್ಞೇಯನು ತಿಳಿಯತಕ್ಕವನು. ಹೇಗೆ ತಿಳಿಯತಕ್ಕವನು? ವಿಜ್ಞೇಯನು ಚೆನ್ನಾಗಿ ತಿಳಿಯತಕ್ಕವನು. ಹೇಗೆ ಅಂತೇಳಿದ್ರೆ ಸದಾಗಮೈಕ, ಸದಾಗಮಗಳಿಂದಲೇ ಏಕಶಬ್ದ. ಇಲ್ಲಿ ಸದಾಗಮ ಅಂದರೆ, ಆಗಮ ಅಂದರೆ ವೇದಗಳು, ಸದಾ ಒಳ್ಳೆಯದು. ಹೊತ್ತು ವೇದಾಧ್ಯಯನ ಮತ್ತು ಭಗವಂತನನ್ನು ತಿಳಿಸಿಕೊಡುವಂತಹ ಶಾಸ್ತ್ರಗಳು, ಸದಾಗಮಗಳು ಇದರಿಂದಲೇ ಭಗವಂತ ದೃಶ್ಯನಾಗ್ತಾನೆ. ಇಲ್ಲದೇ ಇದ್ದರೆ ಅವನು ಅದೃಶ್ಯನಾಗಿರ್ತಾನೆ. ಆದ ಕಾರಣ ನಾವು ದುರ್ಲಭವಾದ ಮನುಷ್ಯ ಜನ್ಮ ಬಂದಾಗ
ನಾವು ಶಾಸ್ತ್ರ ಅಧ್ಯಯನ, ವೇದಾಧ್ಯಯನ, ಯಜ್ಞಾನುಷ್ಠಾನ, ಅನುಷ್ಠಾನಗಳು ಯಾಕೆ ಅಂತ ಹೇಳಿದರೆ ಅವನನ್ನು ಕಾಣುವುದಕ್ಕಾಗಿ, ಅವನಿಗಾಗಿ, ಅವನನ್ನು ನೋಡುವುದಕ್ಕಾಗಿ ಪರೋಕ್ಷ ಜ್ಞಾನವನ್ನು ಪಡೆದು ಆ ಪರೋಕ್ಷ ಜ್ಞಾನದಿಂದ ಸಾಧನೆ ಮಾಡಿ ಅಪರೋಕ್ಷ ಅಂದರೆ ಕಣ್ಣಿಗೆ ಕಾಣದೆ ಅವ್ಯಕ್ತನಾಗಿ ಅದೃಶ್ಯನಾಗಿರುವ ಭಗವಂತ ನಮ್ಮ ಎದುರಿಗೆ ಪ್ರತ್ಯಕ್ಷವಾಗುವುದೇ ಅಪರೋಕ್ಷ ಜ್ಞಾನ. ಆದ ಕಾರಣ ಭಗವಂತನಿಗೆ ಅದೃಶ್ಯ. ಹಾಗಿಲ್ಲದೆ ನೀವು ಕೋಟಿ ವರ್ಷಗಳು ನೀವು ಏನು ಮಾಡಿದರೂ ಕೂಡ ಅವನು ನಮಗೆ ಕಾಣುವುದಿಲ್ಲ. ಇನ್ನು ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ, ಅಥೋ ಅನಂತೇನ ತಥಾಹಿ ಲಿಂಗಂ ಓಂ ಅಂತ ಒಂದು. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಭಯತ್ರ ಪ್ರಮಾಣಭಾವಾತ್ ತತ್ಪ್ರಸಾದಾತ್ ಏವ ಪ್ರಕಾಶೋ ಭವತಿ. ಈ ಬ್ರಹ್ಮಸೂತ್ರ ಏನು ಹೇಳ್ತಾ, ಒಂದು ಬ್ರಹ್ಮಸೂತ್ರ ಹೇಳ್ತಾ ಇದೆ. ಏನು ಅಂತ ಹೇಳಿದರೆ, ಜೀವನು ವೇದಾಧ್ಯಯನಾದಿಗಳನ್ನು ನಡೆಸಿದರೇನೇ ಅವನಿಗೆ ಭಗವಂತನ ದರ್ಶನವಾಗತ್ತೆ. ಅಷ್ಟೇ ಹೊರತು ವೇದಾಧ್ಯಯನಾದಿಗಳು ಅಷ್ಟೇ ಸಾಕು ಅಂತಲ್ಲ ಅರ್ಥ. ಅಂದರೆ ಇಲ್ಲಿ ಸ್ವಲ್ಪ ನಮಗೆ ಈ ಸೂತ್ರ ಏನು ಹೇಳ್ತಾ ಇದೆ, ಅಥೋ ಅನಂತೇನ ತಥಾಹಿ ಲಿಂಗಂ ಓಂ ಅಂತ ಹೇಳ್ತಾ ಇದೆ. ಅಂದರೆ ವೇದಾಧ್ಯಯನಾದಿಗಳಿಂದ ಭಗವಂತನ ದರ್ಶನವಾಗತ್ತೆ ಅಂದರೆ ಅಷ್ಟೇನಾ? ಕೇವಲ ವೇದಾಧ್ಯಯನಾದಿಗಳಿಂದಲೇ, ಶಾಸ್ತ್ರ ಓದುವುದರಿಂದಲೇ ಭಗವಂತನ ದರ್ಶನವಾಗತ್ತಾ ಅಂತ ಹೇಳಿದರೆ, ಎಷ್ಟು ಜನ ಇವಾಗ ನಮಗೆ ಸಾಕಷ್ಟು ಪಂಡಿತರಿದ್ದಾರೆ. ಸುಧಾ ಅಧ್ಯಯನ ಕಂಠಸ್ಥ ಮಾಡಿದವರು, ವ್ಯಾಸತ್ರಯ ಕಂಠಸ್ಥ ಮಾಡಿದವರು, ಅಪಾರವಾದ ಪಾಂಡಿತ್ಯ ಉಳ್ಳವರು, ಅವರಿಗೆಲ್ಲರಿಗೂ ಭಗವಂತ ದರ್ಶನವಾಗಬೇಕು. ವೇದಾಧ್ಯಯನ ಮಾಡಿದಷ್ಟು ಮಾತ್ರದಿಂದಲೇ ಭಗವಂತನ ದರ್ಶನವಾಗುವುದಾದರೆ ಎಲ್ಲ ಸುಧಾ ಪಂಡಿತರಿಗೂ, ವ್ಯಾಸತ್ರಯ ಪಂಡಿತರಿಗೂ, ಯಾರ್ಯಾರಿಗೆ ಮಹಾಜ್ಞಾನವಿದೆ, ಪಾಂಡಿತ್ಯವಿದೆ, ಅವರೆಲ್ಲರಿಗೂ ಆಗಬೇಕು. ಆದರೆ ಅಷ್ಟೇ ಅರ್ಥವಲ್ಲ. ವೇದಾಧ್ಯಯನವು ದರ್ಶನವಾಗತ್ತೆ ಅಷ್ಟೇ ಅಲ್ಲ, ವೇದಾಧ್ಯಯನಗಳಿಂದ ಅಲ್ಲದೆ ಇನ್ನೊಂದು ಎಕ್ಸ್ಟ್ರಾ ಇರಬೇಕು. ಅದರನ್ನೇ ಹೇಳ್ತಾ ಇದ್ದಾರೆ. ಉಭಯತ್ರ ಪ್ರಮಾಣಭಾವಾತ್, ಆಚಾರ್ಯರು ಹೇಳ್ತಾರೆ ಭಾಷ್ಯದಲ್ಲಿ, ಉಭಯತ್ರ ಪ್ರಮಾಣಭಾವಾತ್ ತತ್ಪ್ರಸಾದಾತ್ ಏವ ಪ್ರಕಾಶೋ ಭವತಿ. ಭಗವಂತನು ಅವನ ಅನುಗ್ರಹವಿಲ್ಲದೆ, ತತ್ಪ್ರಸಾದಾತ್ ಏವ ಅಂದರೆ ಪ್ರಸಾದ ಅಂದರೆ ಅನುಗ್ರಹ, ಭಗವಂತನ ಅನುಗ್ರಹ ಇದ್ದರೇನೆ ಅವನ ದರ್ಶನ ಲಭಿಸುತ್ತೆ ಹೊರತು ಇಲ್ಲದೇ ಇದ್ದರೆ ಅವನ ದರ್ಶನವಾಗುವುದಿಲ್ಲ. ಕೆಲವರು ಅವನ ದರ್ಶನ ಪಡಿತಾರೆ ಎಂಬ ವಿಷಯದಲ್ಲಿ ಪ್ರಮಾಣವಿದೆ. ಆದರೆ ಅವನ ದರ್ಶನ ಆಗಬೇಕು ಅಂತ ಹೇಳಿದರೆ ವೇದಾಧ್ಯಯನ ಓದಬೇಕು. ಆದರೆ ಬರೇ ವೇದಾಧ್ಯಯನದಿಂದ ಆಗುವುದಿಲ್ಲ. ಆಚಾರ್ಯರು, ವೇದವ್ಯಾಸ ದೇವರು, ಆಚಾರ್ಯರು ಅದೇ ಹೇಳ್ತಾ ಇದ್ದಾರೆ. ಭಗವಂತನ ದರ್ಶನವನ್ನು ಕೆಲವರು ಮಾಡಿದರೂ ಅವರಿಗೆ ಅವನ ಅನುಗ್ರಹ, ಭಗವಂತನ ಅನುಗ್ರಹದಿಂದಲೇ ಭಗವಂತನ ದರ್ಶನವಾಗತ್ತೆ ಹೊರತು ಬರೇ ವೇದಾಧ್ಯಯನಗಳಿಂದ ಆಗುವುದಿಲ್ಲ. ಆದ ಕಾರಣ ವೇದವ್ಯಾಸ ದೇವರು ಈ ಸೂತ್ರದಲ್ಲಿ ಅವನ ಅನುಗ್ರಹ ಅತ್ಯವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಭಗವಂತ ಯಾವಾಗಲೂ ಅವ್ಯಕ್ತನಾಗಿರ್ತಾನೆ. ಅವ್ಯಕ್ತತ್ವ, ಅದೃಶ್ಯತ್ವ ಅವನ ಸ್ವಭಾವ. ಅವನ ದರ್ಶನವಾಗಬೇಕು ಅಂದರೆ ವೇದಾಧ್ಯಯನಾದಿಗಳ ಜೊತೆಗೆ ಅದರಿಂದ ಅವನ ಅನುಗ್ರಹ ಪಡೆದಾಗ ದರ್ಶನವಾಗುತ್ತೆ. ಅಲ್ಲಿಯವರೆಗೂ ಅವನು ಅದೃಶ್ಯನಾಗೇ ಇರ್ತಾನೆ ಅಂತ ಈ ಸೂತ್ರದಲ್ಲಿ, ಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅದು ಒಂದು ಕೇವಲ ಪುರುಷ ಪ್ರಯತ್ನದಿಂದ ಅವನು ಕಾಣುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಜಸೈಹಿ ತಾಮಸೈರ್ವಾ ಕದಾಪಿ ದ್ರಷ್ಟುಂ ಅಶಕ್ಯ ಅದೃಶ್ಯ.
ನಮ್ಮೆಲ್ಲರಿಗೂ ತಿಳಿದಂತೆ ತ್ರಿವಿಧ ಜೀವರಾಶಿಗಳು, ಸಾತ್ವಿಕ, ರಾಜಸ, ತಾಮಸ. ಈ ತ್ರಿವಿಧ ಜೀವರಾಶಿಗಳಲ್ಲಿ ರಾಜಸ ತಾಮಸ ಜೀವರಾಶಿಗಳಿಗೆ ಕದಾಪಿ ಯಾವಾಗಲೂ ಕೂಡ ಎಂದೆಂದೂ ಭಗವಂತ ದ್ರಷ್ಟುಂ ಅಶಕ್ಯ. ಈ ರಾಜಸ ಜೀವರಾಶಿಗಳಿಂದ ಭಗವಂತ ಎಂದೆಂದೂ ಅವನು ಕಾಣುವುದಿಲ್ಲ, ಅವರಿಗೆ ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವರಿಗೆ ರಾಜಸ ಜೀವರಾಶಿಗಳಿಗೆ ಯಾವಾಗಲೂ ಅವನು ಕಾಣುವುದಕ್ಕೆ ಆಗದೆ ಅವನು ಅದೃಶ್ಯನಾಗೇ ಇರ್ತಾನೆ. ಅಂದರೆ ಏನು? ಅವರಿಗೆ ನಿಶ್ಚಯ ಜ್ಞಾನ ಇರುವುದಿಲ್ಲ. ರಾಜಸರಿಗೆ ಏನು ಭಗವಂತ ಸರ್ವೋತ್ತಮ, ಸರ್ವತಂತ್ರ, ಸ್ವತಂತ್ರ, ಜಗನ್ನಾಥ ಎಂಬುವಂತಹ ಈ ಜ್ಞಾನ ಸ್ಥಿರವಾಗಿರಲ್ಲ, ಸಂಶಯಾತ್ಮಕವಾಗಿರುತ್ತೆ, ಕನ್ವಿಕ್ಷನ್ ಇರೋದಿಲ್ಲ. ಆದ ಕಾರಣ ಅವರಿಗೆ ಇವನು ಅದೃಶ್ಯನಾಗೇ ಇರ್ತಾನೆ, ಅವರೆಂದೆಂದೂ ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಮತ್ತು ಸಾಕಲ್ಯೇನ ದ್ರಷ್ಟುಂ ಜ್ಞಾತುಂ ಶಕ್ಯೋ ನ ಭವತಿ ಇತಿ ಅದೃಶ್ಯ. ಸಾಕಲ್ಯೇನ ಸಮಗ್ರವಾಗಿ, ದ್ರಷ್ಟುಂ ತಿಳಿಯುವುದಕ್ಕೆ ಅಂದರೆ ಜ್ಞಾತು ತಿಳಿಯುವುದಕ್ಕೆ, ಶಕ್ಯನ ಅಂದರೆ ನ ಭವತಿ ಶಕ್ಯನಲ್ಲ. ಸಮಗ್ರವಾಗಿ ತಿಳಿಯುವುದಕ್ಕೆ ಅವನು ಶಕ್ಯನಲ್ಲ, ಆದ ಕಾರಣ ಅವನು ಅದೃಶ್ಯ ಅಂತರ್ಥ. ಅಂದರೆ ಭಗವಂತನನ್ನು ಸಮಗ್ರವಾಗಿ ಯಾರು ತಿಳಿಲಿಕ್ಕೆ ಸಾಧ್ಯ? ಯಾರಿಗೂ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಸರ್ವಜ್ಞಾಚಾರ್ಯರು ಅಂತ ಕರೆಯುವಂತಹ ಮಧ್ವಾಚಾರ್ಯರಿಗೂ ಸಾಧ್ಯವಿಲ್ಲ, ಲಕ್ಷ್ಮೀದೇವಿಗೂ ಸಾಧ್ಯವಿಲ್ಲ. ಎಷ್ಟೋ ಬಾರಿ ನಾವು ಹೇಳಿಕೊಂಡಿದ್ದೇವೆ, ಭಗವಂತನನ್ನು ಸಮಗ್ರವಾಗಿ ಲಕ್ಷ್ಮೀದೇವಿ ಕೂಡ ತಿಳಿಯಲಾರಳು. ವೇದಗಳು, ಪುರಾಣಗಳು, ಭಾರತ, ಇತಿಹಾಸಗಳು ಇವುಗಳಲ್ಲಿ ಹೇಳಿರುವ ವಿಷಯಗಳು ಅಲ್ಲದೆ ಅವೆಲ್ಲವೂ ಆಕೆಗೆ ಯಾವಾಗೂ ಗೊತ್ತಿರುತ್ತೆ. ಅವುಗಳಿಗೂ ಮೀರಿ ಅವುಗಳಲ್ಲಿ ಹೇಳದೇ ಇರುವ ಹೊಸ ಹೊಸ ವಿಷಯಗಳನ್ನು ಆಲೋಚನೆ ಮಾಡಿ ತೆಳಕೊಂಡು ಕ್ಷಣಕ್ಕೂ ಹೊಸದಾಗಿ ತೆಳಕೊಂಡು ಇಂದಿಗೂ ಸಂತೋಷ ಪಡ್ತಾ ಇದ್ದಾಳೆ. ಇನ್ನೂ ಮುಕ್ತಾಯವಾಗಿಲ್ಲ, ಎಂದಿಗೂ ಮುಕ್ತಾಯ ಆಗುವುದಿಲ್ಲ. ಆದ ಕಾರಣ ಸಮಗ್ರವಾಗಿ ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣ ಅವನು ಅದೃಶ್ಯ. ಎಷ್ಟು ತಿಳ್ಕೊಂಡ್ರೂ ಇನ್ನು ಸ್ವಲ್ಪ ಅವ್ಯಕ್ತನಾಗೇ ಇರ್ತಾನೆ, ಕಾಣದೇ ಇರ್ತಾನೆ. ಆದ ಕಾರಣ ಅವನಿಗೆ ಅದೃಶ್ಯ ಅಂತ ಹೆಸರು. ಇನ್ನು ಏನ ಅನಾಮಕೇನ ಸ್ವೇನ ಸ್ವಸ್ಯ ಪ್ರಸಾದಾದಿತಿ ಯಾವತ್ತು ದ್ರಷ್ಟುಂ ಜ್ಞಾತುಂ ಪ್ರೇಕ್ಷಿತುಂ ವಾ ಶಕ್ಯ ಅದೃಶ್ಯ. ಇನ್ನು ಮತ್ತು ಗೀತಾ ಭಾಷ್ಯ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಏತೇ ಬ್ರಹ್ಮ ತದ್ವಿದು. ಗೀತಾ ಭಾಷ್ಯ ತ ಏವ ಚ ವಿದು ಯಮೇವೈಷ ವೃಣುತೆ ಇತಿ ಶ್ರುತೇಹೇ. ನಮಗೆ ಭಗವಂತ ಆ ಇತಿ ಬ್ರಹ್ಮ ಅಂ ಅಜಾಯ ನಮಃ, ಅವನು ಪೂರ್ಣನಾಗಿದ್ದಾನೆ. ಅವನು ಪೂರ್ಣನಾಗಿರೋದರಿಂದ ಅವನು ಆ ನಾಮಕನಾಗಿದ್ದಾನೆ. ಆ ಎಂದು ಕರೆಯಲ್ಪಡುವಂತಹ ಭಗವಂತನ ಅನುಗ್ರಹದಿಂದಲೇ ತಿಳಿಯುವುದಕ್ಕೆ ಸಾಧ್ಯನಾದವನು ಅಷ್ಟೇ. ಏನ ಅನಾಮಕೇನ ಸ್ವೇನ ಸ್ವಸ್ಯ ಪ್ರಸಾದಾದಿತಿ, ಆ ಪೂರ್ಣನಾಗಿರೋದರಿಂದ ಅನಾಮಕ ಆ ಶಬ್ದವಾಚ್ಯನಾದ ಭಗವಂತನ ಅವನ ಅನುಗ್ರಹದಿಂದಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯನಾಗಿರುವವನು. ಆದ ಕಾರಣ ಅವನು ಅದೃಶ್ಯ. ಇನ್ನು ಯಾರಾದರೆ ಯಾರು ಸ್ವರ್ಗಾದಿ ಕಾಮನಿವೃತ್ತಿಗಾಗಿ ಅಂದರೆ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಏತೇ ಬ್ರಹ್ಮ ತದ್ವಿದು, ಯಾರಾದರೆ ಸ್ವರ್ಗ ಬೇಕು, ಅದು ಬೇಕು, ಇದು ಬೇಕು ಅಂತ ಕಾಮನೆಗಳಿರುತ್ತೆ, ಬೈಕೆಗಳಿರುತ್ತೆ. ಆ ಬೈಕೆಗಳ ನಿವೃತ್ತಿಗಾಗಿ ಸ್ವಾಮಿ ನನ್ನ ಈ
ಅರಿಷಡ್ವರ್ಗಗಳನ್ನು ಅಣಗಿಸಿ ನನ್ನಲ್ಲಿ ಕಾಮನೆಗಳನ್ನು ತುಳಿದು ಕಾಮನೆಗಳನ್ನು ಹೋಗಲಾಡಿಸಿ ನೀನು ಮಾತ್ರ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಯಾರಾದರೆ ಭಗವಂತನನ್ನು ಆಶ್ರಯಿಸಿಕೊಂಡು ನೀನು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ ಅಂತ ಯಾರು ಆಶ್ರಯಿಸಿಕೊಂಡು ಅವನಿಗಾಗಿ ಪ್ರಯತ್ನವನ್ನು ಪಡ್ತಾರೋ ಅವರು ಮಾತ್ರ ಬ್ರಹ್ಮನನ್ನು ತಿಳಿಯುತ್ತಾರೆ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಲ್ಲ, ಬ್ರಹ್ಮ ಅಂತ ಹೇಳಿದರೆ ಪರಬ್ರಹ್ಮ ಭಗವಂತನನ್ನು ತಿಳಿತಾರೆ ಅಂಥೇಳಿ ಕೃಷ್ಣ ಗೀತೆಯಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಇನ್ನು ಅಥರ್ವಣ ಉಪನಿಷತ್ತು ಮುಂದೆ ಹೇಳುತ್ತೆ, ಯಮೇವೈಷ ವೃಣುತೆ ತೇನ ಲಭ್ಯಸ್ತಸ್ಯೈಷ ಆತ್ಮ ವಿವೃಣುತೆ ತನುಂ ಸ್ಯಾಂ. ಅತ್ರ ಭಗವತಃ ಅಪರೋಕ್ಷಜ್ಞಾನೇ ಇವ ಪರೋಕ್ಷಜ್ಞಾನೇ ಅಪಿ ಭಗವತ್ ಪ್ರಸಾದಸ್ಯ ಕಾರಣತ್ವಂ ಸಂದಿಶ್ಯತೆ ಇತಿ ಶ್ರೀಮದಾಚಾರ್ಯಾಣಾಂ ಸಮ್ಮತಂ. ಅತಯೇವ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಇತಿ ಗೀತಾ ವ್ಯಾಖ್ಯಾನ ಸಂದರ್ಭೆ ಭಗವತ್ ಪ್ರಸಾದ ಪಾತ್ರಸ್ಯೈವ ತತ್ ಪರೋಕ್ಷ ಜ್ಞಾನಮಿತಿ ತತ್ ಅಪರೋಕ್ಷ ಜ್ಞಾನಮಿತಿ ವಿಚಾರೆ ಏತದೇವ ವಾಕ್ಯಂ ಪ್ರಮಾಣತೆಯ ಉದಾಹ್ರಿಯತೆ. ಇಲ್ಲಿ ಯಮೇವೈಷ ವೃಣುತೆ ಅಂತ ಶ್ರುತಿ ಹೇಳಿದೆ, ಅಥರ್ವಣ ಉಪನಿಷತ್ತು ಹೇಳಿದೆ ಅಂತ ಹೇಳಿಕೊಂಡಿದ್ದೇವೆ. ಭಗವಂತನು ಯಾರನ್ನು ತನ್ನ ಭಕ್ತರಾಗಿ ಅವನು ಸ್ವೀಕಾರ ಮಾಡ್ತಾನೋ ಅವರಿಗೆ ಮಾತ್ರ ತನ್ನ ಜ್ಞಾನ ಬರುವಂತೆ ಮಾಡ್ತಾನೆ, ತನ್ನ ದರ್ಶನ ದೊರಕುವಂತೆ ಮಾಡ್ತಾನೆ ಅಂತ ಅಥರ್ವಣೋಪನಿಷತ್ತು ಹೇಳ್ತಾ ಇದೆ. ನಮಗೆ ನಾನು ಭಕ್ತನು ಅಂತ ನಾವು ಹೇಳಿಕೊಂಡ್ರೆ ಸಾಕಾಗಲ್ಲ. ನಮ್ಮನ್ನು ಭಗವಂತ ಇವನು ನನ್ನ ಭಕ್ತ ಅಂತ ಹೇಳಿ ಭಗವಂತ ಸ್ವೀಕಾರ ಮಾಡಬೇಕು. ಯಾರನ್ನಾದರೆ ಭಗವಂತ ತನ್ನ ಭಕ್ತ ಅಂತ ಸ್ವೀಕಾರ ಮಾಡ್ತಾನೋ ಅವರಿಗೆ ಮಾತ್ರ ತನ್ನ ಜ್ಞಾನ ಕೊಡ್ತಾನೆ, ಅವರಿಗೆ ಮಾತ್ರ ತನ್ನ ದರ್ಶನವನ್ನು ಕೊಡ್ತಾನೆ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಅದು ಯಾರನ್ನು ಅವನು ತನ್ನ ಭಕ್ತನಾಗಿ ಸ್ವೀಕಾರವನ್ನು ಮಾಡ್ತಾನೆ ಅಂತ ಹೇಳಿದರೆ ಅದೇ ಹೇಳ್ತಾ ಇದ್ದಾರಲ್ಲ, ಮಾಮಾಶ್ರಿತ್ಯ ಯತಂತಿ ಏತೆ ಬ್ರಹ್ಮ ತದ್ವಿದುಃ. ಯಾರಾದರೆ ನನ್ನನ್ನೇ ಆಶ್ರಯಿಸಿಕೊಂಡಿರ್ತಾರೋ, ನನ್ನನ್ನೇ ಆಶ್ರಯಿಸಿಕೊಂಡು ನನಗಾಗಿ ಒದ್ದಾಡ್ತಾರೋ ಅವರನ್ನು ನಾನು ತನ್ನ ಭಕ್ತನನ್ನಾಗಿ ಅವರು ಮಾತ್ರ ನನ್ನ ತಿಳಿತಾರೆ. ಅಂದರೆ ಅಂತಹ ಅವರನ್ನು ತನ್ನ ಭಕ್ತರಾಗಿ ಭಗವಂತ ಸ್ವೀಕಾರ ಮಾಡಿದರೇನೆ ಅವರು ಭಗವದ್ಭಕ್ತರು. ಇಲ್ಲ ನಾವು ಕೇವಲ ನಮ್ಮಿಷ್ಟಕ್ಕೆ ನಾವು ಸೆಲ್ಫ್ ಡಿಕ್ಲರೇಷನ್ ಅಷ್ಟೇ, ನಾವು ಹೇಳ್ಕೋಬೇಕು ನಾನು ಭಕ್ತ ಅಂತೇಳಿ ಸೆಲ್ಫಿ ತೆಕ್ಕೊಂಡಾಗ, ಆದರೆ ಅದು ಉಪಯೋಗವಿಲ್ಲ. ಭಗವಂತನು ನನ್ನ ಡಿಕ್ಲೇರ್ ಮಾಡಬೇಕು, ಇವನು ನನ್ನ ಭಕ್ತ, ಅವರಿಗೆ ಮಾತ್ರ ಅವನು ದೃಶ್ಯನಾಗ್ತಾನೆ, ಅವನ ಜ್ಞಾನ ಬರುವಂತೆ ಮಾಡ್ತಾನೆ ಅಂತ ಅಥರ್ವಣ ಉಪನಿಷತ್ತು ಹೇಳ್ತಾ ಇದೆ ಅಂತ ಹೇಳ್ತಾ, ಇನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ನಾರಾಯಣಾಧ್ಯಾತ್ಮ ಗ್ರಂಥದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ನಿತ್ಯಾವ್ಯಕ್ತೋಪಿ ಭಗವಾನ್ ಈಕ್ಷ್ಯತೆ ನಿಜಶಕ್ತಿತಃ ತಮೃತೆ ಪರಮಾತ್ಮಾನಂ ಕಹ ಪಶ್ಯತಾಮಿತಂ ಪ್ರಭುಂ ಹೇಳ್ತಾರೆ. ಭಗವಂತ ನಿತ್ಯಾವ್ಯಕ್ತ ಅಂದರೆ ಅವನು ನಿತ್ಯನೂ ಅವ್ಯಕ್ತನಾಗಿರ್ತಾನೆ, ನಿತ್ಯ ವ್ಯಕ್ತನಲ್ಲ, ನಿತ್ಯಾವ್ಯಕ್ತ, ನಿತ್ಯ ಅವ್ಯಕ್ತನಾಗಿದ್ದಾನೆ ಭಗವಂತ. ನಿತ್ಯ ಅವ್ಯಕ್ತನಾದ, ನಿತ್ಯ ಅಂದರೆ ಸದಾ ಅದೃಶ್ಯನಾಗಿರುವಂತಹ ಭಗವಂತ ತನ್ನ ಅಚಿಂತ್ಯ ಸಾಮರ್ಥ್ಯದಿಂದ, ಅವನ ಸಾಮರ್ಥ್ಯ ಎಷ್ಟು ಅಂತ ಚಿಂತನೆ ಮಾಡುವುದಕ್ಕೂ ಸಾಧ್ಯವಾಗದೇ ಇರುವಷ್ಟು ಅಚಿಂತ್ಯವಾದ ಸಾಮರ್ಥ್ಯವುಳ್ಳ ಇರುವಂತಹ, ಅದರಿಂದಲೇ ಅವನು ಕಾಣಿಸಿಕೊಳ್ತಾನೆ. ಅವನ ಅನುಗ್ರಹವಿಲ್ಲದೆ ಇವನಿಗೆ ನಾನು ದರ್ಶನ ಕೊಡಬೇಕು ಅಂತ ಅವನಿಗೆ ಅನಿಸದೇ ಇದ್ದರೆ ಅವನನ್ನು ಯಾರೂ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ಹೇಳ್ತಾರೆ ಯಮೇವೈಷ ವೃಣುತೆ, ಅವನಿಗೆ ನಮ್ಮ ಮೇಲೆ ಅನುಗ್ರಹ ಬರಬೇಕು, ಇವನಿಗೆ ನಾನು ಕಾಣಬೇಕು, ಇವನಿಗೆ ನಾನು ದರ್ಶನ ಕೊಡಬೇಕು ಅಂತ ಅವನ ಇಚ್ಛೆ ಬಂದಾಗ ಮಾತ್ರ
ಅವನನ್ನು ನೋಡುವುದಕ್ಕೆ ಸಾಧ್ಯವಾಗತ್ತೆ ಹೊರತು ಅರ್ಥಾತ್ ಏನು, ಅವನ ದರ್ಶನಕ್ಕೆ ಅವನ ಅನುಗ್ರಹ ಅತ್ಯವಶ್ಯಕ ಅಂತ ನಾರಾಯಣಾಧ್ಯಾತ್ಮ ಗ್ರಂಥವು ಹೇಳ್ತಾ ಇದೆ. ಇದು ಲಾಜಿಕಲಿ ಕರೆಕ್ಟ್. ಯಾಕೆ, ನಾವು ಒಂದು ಪ್ರೈಮ್ ಮಿನಿಸ್ಟರ್ ಹತ್ರ, ಚೀಫ್ ಮಿನಿಸ್ಟರ್ ಹತ್ರ, ಯಾರೋ ದೊಡ್ಡವರ ಹತ್ರ ಹೋಗ್ತೇವೆ. ಹೋದಾಗ ನಾವು ಅವರಿಗೋಸ್ಕರ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತೇವೆ. ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ನಾವು ಬಂದಿದ್ದೀವಿ ಅಂತ ಅವನು ಅಲ್ಲಿ ಅಟೆಂಡರ್ ಹೇಳ್ತಾನೆ. ಆದರೂ ಕೂಡ ನಾವು ಹೋಗಿ ಅಲ್ಲಿ ಕೂತಿರ್ತೇವೆ, ಆದರೆ ಅವನಿಗೆ ಅಪಾಯಿಂಟ್ಮೆಂಟು ಕೊಟ್ಟಿರ್ತಾನೆ. ಆದರೆ ಅವನು ನಮ್ಮನ್ನು ನೋಡಬೇಕು, ನಮ್ಮ ಜೊತೆಗೆ ಮಾತಾಡಬೇಕು ಅಂತ ಚೀಫ್ ಮಿನಿಸ್ಟರ್ಗೋ ಪ್ರೈಮ್ ಮಿನಿಸ್ಟರ್ಗೋ ಆಫೀಸರ್ಗೋ ಅವನಿಗೆ ಅನಿಸಿದರೇ ನಮ್ಮನ್ನು ಒಳಗೆ ಬರಲಿಕ್ಕೆ ಹೇಳ್ತಾನೆ. ಇಲ್ಲ ನಾವು ವಾಪಸ್ ಕಳಿಸ್ಬಿಡ್ತಾನೆ. ಒಂದು ಸಣ್ಣ ನಮ್ಮ ಒಂದು ಲೌಕಿಕವಾದ ಈ ಆಡಳಿತ ವ್ಯವಸ್ಥೆಯಲ್ಲೇ ಇಷ್ಟು ಅಚ್ಚುಕಟ್ಟಾಗಿ ಒಬ್ಬ ಸಣ್ಣ ಆಫೀಸರ್ ಅವನು ನೋಡಬೇಕು ಅಂದರೆ ನಮ್ಮನ್ನು ನೋಡ್ತಾನೆ ಹೊರತು, ಅವನು ನಮ್ಮನ್ನು ಕಲಿಬೇಕು ಅಂದರೆ ನಾವು ಕಲೀಲಿಕ್ಕಾಗತ್ತೆ ಹೊರತು ಆಗಲ್ಲ. ಅಂಥದ್ದು ಜಗತ್ತಿಗೆ ಪ್ರಭುವಾದಂತಹ ಸರ್ವತಂತ್ರ ಸ್ವತಂತ್ರನಾದ ಸರ್ವೋತ್ತಮನಾದ ಸದಾ ಅವ್ಯಕ್ತನಾದಂತಹ ಭಗವಂತನು, ಅವನು ಅನುಗ್ರಹವಿಲ್ಲದೆ ಇದ್ದರೆ, ಅವನು ಇವನಿಗೆ ನಾನು ಕಾಣಬೇಕು ಅಂತ ಅವನ ಇಚ್ಛಾ ಬರದೇ ಇದ್ದರೆ ಅವನ ದರ್ಶನ ನಮಗಾಗುವುದಿಲ್ಲ. ಅಲ್ಲಿಯವರೆಗೂ ಅವನು ಅವ್ಯಕ್ತನಾಗೇ ಇರ್ತಾನೆ, ಅದೃಶ್ಯನಾಗೇ ಇರ್ತಾನೆ. ಆಫೀಸಲ್ಲೂ ಅಷ್ಟೇ, ಅವನು ನೋಡಬೇಕು ಅಂತ ಒಳಗೆ ಹೋದರೆ ನೋಡ್ತೇವೆ, ಇಲ್ಲಾಂದರೆ ಕರ್ಟನ್ ಹಾಕಿರ್ತಾರೆ, ಬಾಗಿಲು ಹಾಕಿರ್ತಾರೆ. ಹಾಗೆ ಭಗವಂತನ ಅರ್ಥಾತ್ ನಾರಾಯಣಾಧ್ಯಾತ್ಮ ಗ್ರಂಥ ಏನು ಹೇಳುತ್ತೆ, ಭಗವಂತನ ಅನುಗ್ರಹದಿಂದ ಮಾತ್ರ ಅವನ ದರ್ಶನವಾಗತ್ತೆ, ಅವನ ದರ್ಶನಕ್ಕೆ ಅವನ ಅನುಗ್ರಹ ಅತ್ಯವಶ್ಯಕ ಅಂತ ಹೇಳಿದಲ್ಲಿ ಇವತ್ತು ಪಾಠ ಮುಗಿಸ್ತಾ ಇನ್ನಿಷ್ಟು ಹೇಳ್ತಾರೆ. ಎನ್ನುವುದರಿಂದಲೇ ಅವನು ಸಮಗ್ರವಾಗಿ ಸ್ವತಂತ್ರವಾಗಿ ತಿಳಿಯುವುದಕ್ಕೆ ಅವನು ಸ್ವತಂತ್ರ ಅಂತ ಎಂಬುವಂಥ ಆ ಶಬ್ದವಾಕ್ಯ ಭಗವಂತನ ಕುರಿತು ಮತ್ತು ಇನ್ನು ಅನೇಕ ರೀತಿಯಾಗಿ ಭಗವಂತನ ಅದೃಶ್ಯತ್ವ ಅವನ ಒಂದು ಗುಣ, ಅನಂತಾನಂತ ಗುಣಗಳಲ್ಲಿ ಒಂದು ಗುಣ, ಅದರಿಂದ ಅವನ ಅದೃಶ್ಯನ ಕರೆಯಲ್ಪಡ್ತಾನೆ ಎಂಬ ವಿಷಯಗಳನ್ನೆಲ್ಲ ಅನೇಕ ಪ್ರಮಾಣಗಳಿಂದ ಹೇಳಿದ್ದಾರೆ. ಅವುಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮದ್ದೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.